ಹಾಯ್ ಹಲೋ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಕ್ರೆಡಿಟ್ ಕಾರ್ಡ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹೌದು, ಸ್ಕ್ಯಾಪಿಯಾನ ಒಂದು ಕ್ರೆಡಿಟ್ ಕಾರ್ಡ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಕಾರ್ಡು ತುಂಬಾ ಫೇಮಸ್ ಆಗ್ತಿದೆ ಈ ಒಂದು ವರ್ಷದಲ್ಲಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ನೀವು ಗಮನಿಸಿರ್ತೀರಾ. ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡು, ಅನ್ಲಿಮಿಟೆಡ್ ಲಾಂಚ್ ಆಕ್ಸೆಸ್ಸು, ಜೀರೋ ಜಾಯ್ನಿಂಗ್ ಫೀಸು, ಜೀರೋ ಆ್ಯನ್ಯಲ್ ಫೀಸು ಅಂತ ಹೇಳ್ಬಿಟ್ಟು ಬನ್ನಿ ಈ ಒಂದು ಕಾರ್ಡ್ನ ಅನ್ಬಾಕ್ಸ್ ಮಾಡಿ ಈ ಒಂದು ಕಾರ್ಡ್ನ ಬೆನಿಫಿಟ್ಸ್ ಏನು ಎಲ್ಲ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ನಾನು ನೋಡಿದಂಗೆ ಈ ಒಂದು ಕಾರ್ಡಿಗೆ ಲಾಂಚ್ ಆಕ್ಸೆಸ್ ಅಂತೂ ತುಂಬಾ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಅನ್ಲಿಮಿಟೆಡ್ ಲಾಂಚ್ ಆಕ್ಸೆಸ್, ಏರ್ಪೋರ್ಟಲ್ಲಿ ಫ್ರೀಯಾಗಿ ಫುಡ್ಸನ್ನು ತಗೊಬೋದು ಈ ಒಂದು ಕಾರ್ಡಿಂದ. ಕೊರಿಯರ್ ಬಾಕ್ಸ್ನ ನೀವು ನೋಡ್ಬೋದು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ತುಂಬಾ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವಾಗ ಈ ಒಂದು ಕಾರ್ಡ್ನ ಅನ್ಬಾಕ್ಸ್ ಮಾಡಿ ಈ ಒಂದು ಕಾರ್ಡ್ನ ಬೆನಿಫಿಟ್ಸನ್ನು ನೋಡೋಣ. ಬನ್ನಿ ಈ ಒಂದು ಕಾರ್ಡ್ನ ಇವಾಗ ಅನ್ಬಾಕ್ಸ್ ಮಾಡೋಣ. ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡು ನನ್ನ ಹತ್ರ ಆಲ್ರೆಡಿ ತುಂಬಾ ಕಾರ್ಡ್ಸ್ಗಳು ಇವೆ. ಅದ್ರ ಜೊತೆಗೆ ಈ ಒಂದು ಕಾರ್ಡನ್ನು ಕೂಡ ನಾನು ತಗೊಂಡೆ. ಇದರ ಲಿಮಿಟ್ ಎಷ್ಟು ಅಂತ ನಿಮಗೆ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಈ ಒಂದು ಕಾರ್ಡ್ನ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ನೀಟಾಗಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ವಾವ್, ನೀವು ಗಮನಿಸ್ತಾ ಇರ್ಬೋದು ಸ್ಕ್ಯಾಪಿಯಾ ಬಾಕ್ಸ್ ತುಂಬಾ ಪ್ರೀಮಿಯಮ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ತುಂಬ ಸಖತ್ತಾಗಿದೆ. ಸೊ ಇವಾಗ ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾಜಿಕ್ ಇದೆ ಈ ಒಂದು ಇದರಲ್ಲಿ, ಗಮನಿಸ್ಬೋದು ನೀವು. ಒಳ್ಳೆ ಒಂದು ಡಿಜಿಟಲ್ ಇದರಲ್ಲಿ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ ಇರಬೇಕು ಅನ್ನೋ ಥರ ಫೀಲ್ ಆಗ್ತಿದೆ ಓಪನ್ ಮಾಡುವಾಗ. ಸೂಪರು. ಈ ಥರ ಒಂದು ಕಾರ್ಡನ್ನ ನಾನು ಯಾವತ್ತೂ ಅನ್ಬಾಕ್ಸ್ ಮಾಡಿಲ್ಲ. SBI ಎಲೈಟ್ ಕಾರ್ಡ್ ಅನ್ಬಾಕ್ಸ್ ಮಾಡಿದ್ದೆ. ಅದಾದಮೇಲೆ ಈ ಒಂದು ಸ್ಕ್ಯಾಪಿಯಾ ಕಾರ್ಡ್ ಅನ್ಬಾಕ್ಸ್, ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ ಅನ್ಬಾಕ್ಸಿಂಗ್ ಒಂದು ಫೀಲ್ ಸಿಗ್ತಾ ಇದೆ. ವಾವ್, ನೈಸ್ ಅಲ್ಲ? ನೋಡಿ, ಈ ರೀತಿ ಕಾಣುತ್ತೆ ನಿಮಗೆ ಅನ್ಬಾಕ್ಸ್ ಮಾಡಿದ ಮೇಲೆ. ಸ್ಕ್ಯಾಪಿಯಾ ದ ಕಾರ್ಡ್ ದಟ್ ಟೇಕ್ಸ್ ಯು ಪ್ಲೇಸಸ್ ಅಂತ ಇದೆ. ಈ ಒಂದು ಕಾರ್ಡ್ನು ನಮಗೊಂದು ಪ್ಲೇಸಸ್ಗೆ ತಗೊಂಡು ಹೋಗುತ್ತಂತೆ. ಅದು ಬಿಟ್ಟರೆ ಇದರಲ್ಲಿ ಮತ್ತೆ ಬೇರೆ ಏನಿರುವಂಥದ್ದು ಲವ್ ದ ಅನ್ಬಾಕ್ಸಿಂಗ್ ಅಂತ ಐತಿ. ಎಸ್, ಸೀರಿಯಸ್ಲಿ ತುಂಬಾ ನಮಗೆ ಇಷ್ಟ ಆಯಿತು. ಶೇರ್ ಯುವರ್ ಲವ್ ಆನ್ಲೈನ್ ಅಂತ ಐತಿ ಇದರಲ್ಲಿ, ನೋಡ್ಬೋದು ನೀವು, ಗಮನಿಸ್ತಾ ಇರ್ಬೋದು. ಮತ್ತು ಈ ಒಂದು ಕಾರ್ಡಲ್ಲಿ ಬೇರೆ ಏನಿದೆ ಅನ್ನೋದನ್ನು ನೋಡೋದಾದರೆ ಟರ್ನ್ ಯುವರ್ ಎಕ್ಸ್ಪೆನ್ಸ್ ಟು ಎಕ್ಸ್ಪೀರಿಯನ್ಸ್ ಅಂತ ಇದೆ. ನಮ್ಮ ಒಂದು ಖರ್ಚನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಇದೆ ಈ ಒಂದು ಇದರಲ್ಲಿ. ಓಕೆ, ಇದು ಅದ್ರ ಬಿಟ್ಟರೆ ಇನ್ನೇನಿದೆ ಈ ಒಂದರಲ್ಲಿ. ಆಮೇಲೆ ಗಮನಿಸ್ತಾ ಇರ್ಬೋದು ಸ್ಟಿಕ್ಕರ್ಸ್ಗಳು ಇರುವಂಥದ್ದು, ತುಂಬಾ ಸ್ಕ್ಯಾಪಿಯಾ ಸ್ಟಿಕ್ಕರ್ಸ್ಗಳು ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಮೊಬೈಲ್ಗೋ ಬ್ಯಾಕ್ ಕವರ್ಗೋ ಅನ್ಸ್ಕೋಬೋದು. ಸೊ ಇವಾಗ ಫೈನಲಿ ಕಾರ್ಡ್ನ ನೋಡುವಂಥ ಸಮಯ. ನೋಡಿ, ವಾವ್, ನೈಸ್ ಅಲ್ಲ? ಸೂಪರ್. ಹಿಂಗೆ ಹೇಳಿದ್ರೆ ಸಾಕು, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ವಾವ್, ನೈಸ್ ಅಲ್ಲ? ಸೂಪರ್. ನೋಡಿ, ಸಖತ್ತಾಗಿದೆ ಗುರು, ಸೀರಿಯಸ್ಲಿ ಒಂದು ಪ್ರೀಮಿಯಮ್ ಅನ್ಬಾಕ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಾರ್ಡ್ನ ಇವಾಗ ನನ್ನ ಕೈಲೇ ತೊಗೊಂಡೆ. ನೀವು ಗಮನಿಸ್ತಾ ಇರ್ಬೋದು, ಇದೇ ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡು. ಸೀರಿಯಸ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ನಾನು ನಿಮಗೆ ಕಾರ್ಡ್ನ ಬ್ಯಾಕ್ ಸೈಡ್ ತೋರ್ಸೋಕ್ಕಾಗಲ್ಲ, ಮುಚ್ಚಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಕಾರ್ಡ್ ನಂಬರ್ ಇರುತ್ತೆ. ಸೀರಿಯಸ್ಲಿ ಒಂದು ಒಳ್ಳೆ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಈ ಒಂದು ಕಾರ್ಡ್ನ ಅನ್ಬಾಕ್ಸ್ ಮಾಡಿ. ತುಂಬಾ ಒಂಥರ ಪ್ರೀಮಿಯಮ್ ಆಗಿದೆ ಬಾಕ್ಸು. ಆಮೇಲೆ ಇವರು ಕೊಟ್ಟಿರ್ತಕ್ಕಂಥ ಒಂದು ಏನೇನು ಬಾಕ್ಸ್ ಪ್ಯಾಕ್ ಮಾಡಿದಾರೋ ಇದು ನನಗೆ ತುಂಬಾ ಇಷ್ಟ ಆಯಿತು. ಅದರ್ವೈಸು ಇದೇ ಸ್ಕ್ಯಾಪಿಯಾ ಕಾರ್ಡು. ಈ ಒಂದು ಕಾರ್ಡ್ನ ಬೆನಿಫಿಟ್ಸ್ ಬಗ್ಗೆ ಇವಾಗ ನಾವು ಮಾತಾಡೋಣ. ಸೊ ಈ ಒಂದು ಕಾರ್ಡ್ನ ಬೆನಿಫಿಟ್ಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ಒಂದು ಬುಕ್ಲೆಟ್ ಕೊಟ್ಟಿದ್ದಾರಲ್ಲ, ಇದರಲ್ಲೇ ಇರುತ್ತೆ. ಮತ್ತು ನಾನು ಆಲ್ರೆಡಿ ತಿಳ್ಕೊಂಡಿದ್ದೆ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ಕಾರ್ಡ್ನ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿತ್ತು. ನಿಮಗೆ ಹೇಳ್ತೀನಿ ನೋಡಿ. ಅರ್ನ್ ಸ್ಕ್ಯಾಪಿಯಾ ಕಾಯಿನ್ಸ್ ಆನ್ ಆಲ್ ಟ್ರಾನ್ಸಾಕ್ಷನ್ ಮೇಡ್ ಯೂಸಿಂಗ್ ದ ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡ್. ಈ ಒಂದು ಕಾರ್ಡ್ನ ಯೂಸ್ ಮಾಡಿದ್ರೆ ನಿಮಗೆ ಸ್ಕ್ಯಾಪಿಯಾ ಕಾಯಿನ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಒಂದು ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಸ್ಕ್ಯಾಪಿಯಾ ಕಾಯಿನ್ಸ್ ಅಂತ ಬರುತ್ತೆ. 10% ಕಾಯಿನ್ಸ್ ಆನ್ ಆಲ್ ಯುವರ್ ಪರ್ಚೇಸ್ ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. 10% ನಿಮಗೆ ಕಾಯಿನ್ಸ್ ಬರುವಂಥದ್ದು. ನೀವು ಆನ್ಲೈನಾರು ಮಾಡಿ, ಆಫ್ಲೈನಾರು ಮಾಡಿ. ಈ ಒಂದು ಕಾರ್ಡ್ನ ಯೂಸ್ ಮಾಡಿದರೆ, ಈಗ ಎಕ್ಸಾಂಪಲ್ 100 ರೂಪಾಯಿ ನೀವು ಯೂಸ್ ಮಾಡಿದ್ರಪ್ಪ ಆನ್ಲೈನ್ ಅಂತಂದರೆ, ಅದು ಆಫ್ಲೈನ್ ಅಂತಂದರೆ 10% ಅಂದರೆ 10 ಕಾಯಿನ್ಸ್ ನಿಮಗೆ ಬರುವಂಥದ್ದು. 100 ರೂಪಾಯಿ ಯೂಸ್ ಮಾಡಿದ್ರೆ 10 ಕಾಯಿನ್ಸ್ ಬರುತ್ತೆ. ಸೊ ಮತ್ತು 20% ಕಾಯಿನ್ಸ್ ವೆನ್ ಯು ಬುಕ್ ಫ್ಲೈಟ್ ಆ್ಯಂಡ್ ಸ್ಟೇ ವಿತ್ ಸ್ಕ್ಯಾಪಿಯಾ ಆ್ಯಪ್. ಸ್ಕ್ಯಾಪಿಯಾ ಆ್ಯಪಲ್ಲಿ ಏನಾದರೂ ನೀವು ಫ್ಲೈಟ್ ಬುಕ್ ಮಾಡೋದು ಅಥವಾ ಒಂದು ಹೋಟೆಲ್ಸ್ ಏನಾದ್ರು ಬುಕ್ ಮಾಡೋದು ಮಾಡಿದ್ರೆ ನಿಮಗೆ 20% ಕಾಯಿನ್ಸ್ ನಿಮಗೆ ಬರುವಂಥದ್ದು. ಅಂದರೆ ಎಕ್ಸಾಂಪಲ್ 100 ರೂಪಾಯಿ ದಿನ ಆರ್ಡರ್ ಮಾಡಿದ್ರೆ ನಿಮಗೆ 20 ಕಾಯಿನ್ಸ್ ಬರುತ್ತೆ. ಮತ್ತು ನೋ ಅರ್ನಿಂಗ್ಸ್ ಆ್ಯಂಡ್ ವ್ಯಾಲೆಟ್ ಲೋಡ್ಸ್, ರೆಂಟ್, ಎಜುಕೇಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಪೆಂಡ್ಸ್. ನೀವು ರೆಂಟ್ ಪೇಮೆಂಟು, ವ್ಯಾಲೆಟ್ ಲೋಡು ಇದೆಲ್ಲ ಮಾಡಿದ್ರೆ ನಿಮಗೆ ಕಾಯಿನ್ಸ್ಗಳು ಬರೋದಿಲ್ಲ. ಮತ್ತು ರಿಡೀಮ್ ಯುವರ್ ಕಾಯಿನ್ಸ್ ಇನ್ಸ್ಟೆಂಟ್ಲಿ ಬೈ ಬುಕಿಂಗ್ ಸ್ಟೇಸ್ ಆನ್ ಸ್ಕ್ಯಾಪಿಯಾ ಆ್ಯಪ್. ಸ್ಕ್ಯಾಪಿಯಾ ಅನ್ನೋ ಒಂದು ಆ್ಯಪಲ್ಲಿ ನೀವೇನಾದರೂ ಬುಕ್ ಮಾಡುವಾಗ, ಫ್ಲೈಟು, ಹೋಟೆಲ್ಸನ್ನು ಬುಕ್ ಮಾಡುವಾಗ ಆ ಕಾಯಿನ್ಸ್ನ ನೀವು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ಅಂತ ಇದೆ. ಮತ್ತು ರಿಡೀಮ್ ಯುವರ್ ಕಾಯಿನ್ಸ್ ಇನ್ಸ್ಟೆಂಟ್ಲಿ ಟು ಬುಕ್ ಫ್ಲೈಟ್ಸ್ ಆನ್ ಸ್ಕ್ಯಾಪಿಯಾ ಆ್ಯಪ್. ಫ್ಲೈಟ್ ಬುಕ್ ಮಾಡೋಕ್ಕೂ ನೀವು ಯೂಸ್ ಮಾಡ್ಕೋಬೋದು ಒಂದು ಸ್ಕ್ಯಾಪಿಯಾ ಕಾಯಿನ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ. ಮತ್ತು ಟ್ರಾವೆಲ್ ಲೈಕ್ ಎ VIP ವಿತ್ ಲಾಂಚ್ ಆಕ್ಸೆಸ್. ಇದೇ ಮೇನ್ ಬೆನಿಫಿಟ್ಸ್ ಅಂತ ಹೇಳ್ಬೋದು ಈ ಒಂದು ಕಾರ್ಡಲ್ಲಿ. ಜೀರೋ ಜಾಯ್ನಿಂಗ್ ಫೀಸು ಮತ್ತು ಆ್ಯನ್ಯಲ್ ಫೀಸಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಇದೆಯಪ್ಪ ಅಂತಂದರೆ ಅದು ನನಗೆ ನೋಡಿದಂಗೆ ಇದೆ ಅಂತಲೇ, ಇದೇ ಒಂದು ಕ್ರೆಡಿಟ್ ಕಾರ್ಡ್ ಫಸ್ಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಅನ್ಲಾಕ್ ಬೈ ಯೂಸಿಂಗ್ ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡ್ ಆನ್ ಎವ್ರಿ ಮಂತ್. ಸೊ ನಿಮಗೆ ತಿಂಗಳು ಅಂದ್ರೆ
ಪ್ರತಿ ತಿಂಗಳು ನೀವು 5,000 ರೂಪಾಯಿ ಸ್ಪೆಂಡ್ ಮಾಡಿದರೆ ನಿಮಗೆ ಲಾಂಚ್ ಆಕ್ಸಸ್ ನಿಮಗೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಏರ್ಪೋರ್ಟ್ಗಳಲ್ಲಿ ಲಾಂಚ್ಗಳನ್ನು ಆಕ್ಸೆಸ್ ಮಾಡಿಕೊಂಡು ಫ್ರೀಯಾಗಿ ಅನ್ಲಿಮಿಟೆಡ್ ಫುಡ್ಡನ್ನು ತಗೋಬೋದು. ಅದು ಈ ಒಂದು ಕಾರ್ಡ್ನ ಯೂಸ್ ಮಾಡಿಕೊಂಡು, ಅಂದರೆ ನೀವು ಪ್ರತಿ ತಿಂಗಳು 5,000 ರೂಪಾಯಿನ ಯೂಸ್ ಮಾಡಿರಬೇಕು, ಆವಾಗ ನಿಮಗೆ ಲಾಂಚ್ ಆಕ್ಸಸ್ಗೆ ಎಲಿಜಿಬಲ್ ಆಗಿರುತ್ತೆ. 0 ಫಾರೆಕ್ಸ್ ಮಾರ್ಕಪ್ ವೆನ್ ನೀವು ಶಾಪ್ ಅಬ್ರಾಡ್, ಅಂದರೆ ನೀವು ಬೇರೆ ದೇಶದಲ್ಲಿ ಏನಾದರೂ ನಾವು ಕಾರ್ಡನ್ನು ಯೂಸ್ ಮಾಡಿದ್ರೆ ನಮಗೆ ಕರೆನ್ಸಿ ಕನ್ವರ್ಷನ್ ಫೀಸ್ ಇರುತ್ತಲ್ಲ, ಅದು ಯಾವುದು ಬೀಳೋದಿಲ್ಲ. ಎಕ್ಸಾಂಪಲ್ ನೀವು ಒಂದು 1,000 ರೂಪಾಯಿ ದಿನ ತೊಗೊಂಡಿದ್ದೀರಪ್ಪ ಅಂದರೆ ನಿಮಗೆ 1,000 ರೂಪಾಯಿ ಇಂಡಿಯನ್ ಕರೆನ್ಸಿ ಮಾತ್ರ ಇರುತ್ತೆ, ಎಕ್ಸ್ಟ್ರಾ ಒಂದು ಪೇ ಮಾಡುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಯೂಶಲಿ ಬೇರೆ ಒಂದು ಕಾರ್ಡನ್ನು ನಾವೇನಾದರೂ ಯೂಸ್ ಮಾಡ್ತೀವಪ್ಪ ಅಂತಂದರೆ ನಮಗೆ 2%, 2.5% ಕರೆನ್ಸಿ ಕನ್ವರ್ಷನ್ ಫೀಸಸ್ ಎಲ್ಲ ಬೀಳುತ್ತೆ. ಸೊ ಈ ಒಂದು ಕಾರ್ಡಿಗೆ ಬೀಳೋದಿಲ್ಲ. ಚೆಕ್ ಮಾಡೋಣ. ನೆಕ್ಸ್ಟ್ ಟೈಮ್ ಇನ್ನೊಂದು 2 ಮಂತ್ಸಲ್ಲೇ ಒಂದು ಅಬ್ರಾಡ್ಗೆ ಹೊಂಟಿದ್ದೀನಿ, ಅಲ್ಲಿ ಯೂಸ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ಹೇಳ್ತೀನಿ. ಮತ್ತು ಇನ್ನೊಂದು ಆಪ್ಷನ್ ಇರುವಂಥದ್ದು ಟ್ರಾವೆಲ್ ನಾವು ಪೇ ಲೇಟರ್ ಅಂತ ಹೇಳ್ಬಿಟ್ಟು 3 ತಿಂಗಳು ನೋ ಕಾಸ್ಟ್ EMI ಇರುವಂಥದ್ದು. ಎಕ್ಸಾಂಪಲ್ ನೀವು ಒಂದು ಏನಾದರೂ ಒಂದು 30,000 ರೂಪಾಯಿ ಫ್ಲೈಟು 10,000 ರೂಪಾಯಿ ಫ್ಲೈಟು ಬುಕ್ ಮಾಡ್ತೀರಪ್ಪ ಅಂದರೆ ನೋ ಕಾಸ್ಟ್ EMI, ಇಂಟ್ರೆಸ್ಟ್ ಇಲ್ದಂಗೆ ನಿಮಗೆ ಆ ತಿಂಗಳ ಪೇ ಮಾಡ್ಬೋದು ಆ ಒಂದು ಟ್ರಾವೆಲ್ಗೆ ನೀವು ಅಂತಲೇ ಹೇಳ್ಬೋದು. ಮತ್ತು ಆಲ್ ಇನ್ ಒನ್ ಆ್ಯಪ್ ವಿತ್ ಸ್ಕ್ಯಾಪಿಯಾ ಆ್ಯಪಲ್ಲಿ ಎಲ್ಲ ಒಂದು ಕಂಟ್ರೋಲ್ ಮಾಡ್ಬೋದು ನೀವು. ಅಲ್ಲೇ ಕಾರ್ಡ್ ಪೇಮೆಂಟನ್ನು ಮಾಡೋದಾಗಿರ್ಬೋದು, ಚೆಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಆ ಒಂದು ಆ್ಯಪಲ್ಲಿ ಇರುತ್ತೆ. ನಾನು ಅಡಿ ನೋಡಿದ್ದೀನಿ, ಯಾಕೆಂದರೆ ಈ ಒಂದು ಕಾರ್ಡನ್ನು ಅಪ್ಲೈ ಮಾಡಿದಾಗ ಡಿಜಿಟಲ್ ಆಗಿ ಒಂದು ಕಾರ್ಡ್ ಬರುತ್ತೆ ಇನ್ಸ್ಟೆಂಟಾಗಿ. ಆ ಕಾರ್ಡ್ನ ಇಟ್ಕೊಂಡು ನಾನೆಲ್ಲ ಆನ್ಲೈನ್ ನೋಡಿದೆ, ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನ್. ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಒಂದು ಅಪ್ಲಿಕೇಶನ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ಕಾರ್ಡ್ನ ಬೆನಿಫಿಟ್ಸು ಅದೆಲ್ಲ ನೋಡೋಕ್ಕೆ ಮತ್ತು ರೆಡಿ ಮಾಡ್ಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಫೈನಲಾಗಿ ನಿಮಗೆ ಇಲ್ಲಿ ತಿಳಿಸೋದು ಏನಪ್ಪ ಅಂದರೆ 0 ಜಾಯ್ನಿಂಗ್ ಫೀಸು, 0 ಆ್ಯನ್ಯಲ್ ಫೀಸು, 0 ಫಾರೆಕ್ಸ್ ಮಾರ್ಕಪ್ಪು, ಕನ್ವರ್ಟ್ EMI ಆಪ್ಷನ್ ಕೂಡ ಇರುತ್ತೆ. ಮತ್ತು ಮಿನಿಮಮ್ ಅಮೌಂಟ್ ಡ್ಯೂ ಕೂಡ ಪೇಮೆಂಟ್ ಮಾಡ್ಬೋದು. ಮತ್ತು ಲೇಟ್ ಪೇಮೆಂಟ್ ಚಾರ್ಜಸ್ ಇರುತ್ತೆ, ತಿಳ್ಕೊಂಡಿರಿ. ಮತ್ತು 48 ದಿನಗಳ ಕಾಲ ಇಂಟ್ರೆಸ್ಟ್ ಇಲ್ಲದಂಗೆ ನೀವು ಪೇಮೆಂಟನ್ನು ಮಾಡ್ಬೋದು. ಎಲ್ಲ ಕಾರ್ಡ್ ಥರನೇ ಈ ಒಂದು ಕಾರ್ಡ್ ಇರುವಂಥದ್ದು. ಮತ್ತು 24/7 ನಿಮಗೆ ಕಸ್ಟಮರ್ ಸಪೋರ್ಟ್ ಕೂಡ ಸಿಗುತ್ತೆ. ಕ್ಯಾಶ್ ವಿಡ್ರಾಲ್ ಲಿಮಿಟ್ ಕೂಡ ಇರುತ್ತೆ, 10% ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ಲಿಮಿಟ್. ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಲಿಮಿಟ್ಗೆ 10% ನೀವು ಕ್ಯಾಶ್ ವಿಡ್ರಾಗಳನ್ನು ಮಾಡ್ಬೋದು. ಮತ್ತು ಕ್ಯಾಶ್ ವಿಡ್ರಾನ್ ಫೀಸ್ ಬಂದ್ಬಿಟ್ಟು 2.5% ಎಲ್ಲ ಕಾರ್ಡ್ ಇರೋ ಥರನೇ ಐತೆ. ಸೊ ಓವರಾಲ್ ಆಗಿ ಹೇಳ್ಬೇಕಪ್ಪ ಅಂದರೆ ಈ ಒಂದು ಕ್ರೆಡಿಟ್ ಕಾರ್ಡ್ನ ಬೆನಿಫಿಟ್ಸ್ ಸೀರಿಯಸ್ಲಿ ತುಂಬ ಅದ್ಭುತ ಅಂತ ಹೇಳ್ಬೋದು. ತುಂಬ ಒಂದು ಒಳ್ಳೆ ಕ್ರೆಡಿಟ್ ಕಾರ್ಡು ಈ ಒಂದು ವರ್ಷದಲ್ಲಿ ಅಂತ ಹೇಳ್ಬೋದು. ಓಕೆ, ಮತ್ತು ಫೈನಲಾಗಿ ನಿಮಗೆ ಈ ಒಂದು ಕಾಯಿನ್ಸ್ನ ನೀವು ಕ್ಯಾಶ್ ಅಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನಾನು ನೋಡೋದಾದರೆ 5 ಸ್ಕ್ಯಾಪಿಯಾ ಕಾಯಿನ್ಸ್ಗೆ ₹1 ಬರುತ್ತೆ, 10 ಸ್ಕ್ಯಾಪಿಯಾ ಕಾಯಿನ್ಸ್ಗೆ ₹2 ಬರುತ್ತೆ, 100 ಸ್ಕ್ಯಾಪಿಯಾ ಕಾಯಿನ್ಸ್ಗೆ ₹10 ಬರುತ್ತೆ. ಅಂದರೆ ನೀವು ಏನಾದರೂ 1,00,000 ರೂಪಾಯಿ ಯೂಸ್ ಮಾಡಿದ್ರಪ್ಪ ಅಂದರೆ 2% ಕ್ಯಾಶ್ ಬ್ಯಾಕ್ ಥರ ಬರುತ್ತೆ. 1,00,000 ರೂಪಾಯಿ ಯೂಸ್ ಮಾಡಿದ್ರೆ ನಿಮಗೆ 2,000 ರೂಪಾಯಿ ವಾಪಸ್ ಬರುವಂಥದ್ದು. ಸೀರಿಯಸ್ಲಿ ಒಂದು ಅದ್ಭುತ ಅಂತ ಹೇಳ್ಬೋದು, ಒಂದು ಒಳ್ಳೆ ಕ್ಯಾಶ್ ಬ್ಯಾಕ್ ಕಾರ್ಡ್ ಅಂತಲೇ ಹೇಳ್ಬೋದು. ನೀವು ಕ್ಯಾಶ್ ಅಕೌಂಟ್ ಮಾಡ್ತೀರಪ್ಪ ಅಂತಂದರೆ ನಿಮಗೆ 2,000 ರೂಪಾಯಿ ನಿಮಗೆ ಕ್ಯಾಶ್ ಥರ ಬರುತ್ತೆ. ಮೇ ಬಿ ಕ್ಯಾಶ್ ಅಕೌಂಟ್ ಮಾಡೋಕ್ಕೆ ಆಪ್ಷನ್ ಇದಿಲ್ಲ ಗೊತ್ತಿಲ್ಲ, ಬಟ್ 2,000 ರೂಪಾಯಿ ಅಷ್ಟು ಕಾಯಿನ್ಸನ್ನು ಯೂಸ್ ಮಾಡಿಕೊಂಡು ನೀವು ಸ್ಟೇಸ್ ಅಥವಾ ಹೋಟೆಲ್ಸ್ ಫ್ಲೈಟ್ಸ್ ಎಲ್ಲ ಬುಕ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಕ್ಯಾಪಿಯಾ ಕ್ರೆಡಿಟ್ ಕಾರ್ಡ್ನ ಅನ್ಬಾಕ್ಸಿಂಗು ಮತ್ತು ಆ ಒಂದು ಬೆನಿಫಿಟ್ಸ್ನ ಹೇಳಿದೆ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಕೇಳಬೇಕನ್ಸರ್ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ನನ್ನ ಹತ್ರ ಆಲ್ರೆಡಿ ಸುಮಾರು ಒಂದು 10 ರಿಂದ 12 ಬ್ಯಾಂಕ್ ಕಾರ್ಡ್ ಇರುವಂಥದ್ದು. ಆ ಒಂದು ಕಾರ್ಡ್ಗಳ ಜೊತೆಗೆ ಈ ಒಂದು ಕಾರ್ಡ್ ಇವಾಗ ಸೇರ್ತಾ ಇದೆ. ಸೊ ನನ್ನ ಒಂದು ಎಲ್ಲ ಕಾರ್ಡ್ಗಳ ಬೆನಿಫಿಟ್ಸು ಮತ್ತು ನನ್ನ ಹತ್ರ ಯಾವ ಕಾರ್ಡ್ಸ್ ಇದ್ದಾವೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಿಷ್ಟು ನನ್ನ ಕಾರ್ಡ್ಸ್ಗಳು ನೀವು ಗಮನಿಸ್ತಾ ಇರ್ಬೋದು. ಮತ್ತು ಈ ಒಂದು ಕಾರ್ಡ್ ಅನ್ಲಿಮಿಟೆಡ್ ಲಾಂಚ್ ಆಕ್ಸೆಸ್ ಆಗುತ್ತೋ ಇಲ್ಲೋ ಅಂತ ಏರ್ಪೋರ್ಟಲ್ಲಿ ಹೋಗಿ ನಾನು ಚೆಕ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಸೊ ನೋಡೋರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರತಕ್ಕಂಥ ಕಾರ್ಡ್ಗಳ ಬೆನಿಫಿಟ್ಸು, ಲಾಂಚ್ ಬೆನಿಫಿಟ್ಸು ಏನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಅಂದರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ಕ್ಯಾಪಿಯಾ ಕಾರ್ಡ್ನ ಯಾರು ತೊಗೋಬೇಕು ಅಂದ್ಕೊಂಡಿದ್ದಾರೋ ಅಥವಾ ತೊಗೊಂಡಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.